ಸೊ ಹೇಗೆ ಈ ವಿಡಿಯೋದಲ್ಲಿ ನಾವು ಝೀರೋ ಲಾಸ್ ಸ್ಟ್ರಾಟಜಿ ಬಗ್ಗೆ ನೋಡ್ತೀವಿ. ಸೊ ನೀವು ಮಾರ್ಕೆಟ್ ಅಲ್ಲಿ ಸಾಕಷ್ಟು ಇನ್ಫ್ಲೂಯೆನ್ಸರ್ ಹೇಳೋದು ನೋಡ್ತಿರ್ಬೋದು, ಝೀರೋ ಲಾಸ್ ಸ್ಟ್ರಾಟಜಿ ಅಂತ. ಸೊ ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಝೀರೋ ಲಾಸ್ ಸ್ಟ್ರಾಟಜಿ ಇದೆಯಾ ಇಲ್ವಾ ಅಂತ ನೋಡೋಣ ಬನ್ನಿ. ಸೊ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಲ್ಲಿ ಝೀರೋ ಲಾಸ್ ಸ್ಟ್ರಾಟಜಿ ಹೇಗಾಗುತ್ತೆ, ಸೊ ಒಂದು ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋಣ ಅದನ್ನ. ಸೊ ಉದಾಹರಣೆಗೆ ನೀವು ಒಂದು ಸ್ಟಾಕ್ ಬೈ ಮಾಡಿರ್ತೀರ 500 ರುಪೀಸ್ಗೆ, ಹಾಗೂ ನಿಮ್ಮ ಸ್ಟಾಪ್ ಲಾಸ್ ಏನಿರುತ್ತೆ ಅದು 490 ರುಪೀಸ್ ಆಗಿರುತ್ತೆ. ಸೊ ಅದೇ ಸ್ಟಾಕ್ ಏನಾದ್ರು 500 510 ರೂಪಾಯಿಗೆ ಹೋದ್ರೆ ಆಗ 10 ರೂಪಾಯಿ ಲಾಭದಲ್ಲಿ ಇರ್ತೀರ. ಸೊ ಈಗ ಏನಿದೆ ನೀವು ಝೀರೋ ಲಾಸ್ ಸ್ಟ್ರಾಟಜಿ ಮಾಡ್ಕೋಬಹುದು. ಸೊ ಆ ಸ್ಟಾಕ್ ಪ್ರೈಸ್ ಏನಿದೆ 510 ಮತ್ತೆ 490 ಬಂದು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಮಾಡೋ ಸಾಧ್ಯತೆ ಏನಿರುತ್ತೆ ಇದ್ದೇ ಇರುತ್ತೆ. ಸೊ ಸ್ಟಾಕ್ 500 510 ಹೋದಾಗ ನೀವೇನ್ ಮಾಡ್ಬೋದು, ಸೊ 490 ಸ್ಟಾಪ್ ಲಾಸ್ ನಿಮ್ದು ಏನಿತ್ತು ಅದನ್ನ ನೀವು 500ಕ್ಕೆ ಸ್ಟಾಪ್ ಲಾಸ್ ನ ಮೇಲೆ ಇಡಬಹುದು. ಸೊ ಆಗ ಸ್ಟಾಕ್ ಪ್ರೈಸ್ ಏನಾದ್ರು 510 ಮತ್ತೆ 500 ಬಂದ್ರೆ ನಿಮ್ಗೆ ಏನು ಲಾಸಸ್ ಆಗಲ್ಲ. ಅದಕ್ಕೆ ಇದನ್ನು ಝೀರೋ ಲಾಸ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಅದೇ 510 520 ಹೋದ್ರೆ ನಿಮ್ಮ ಸ್ಟಾಪ್ ಲಾಸ್ ನ ಮತ್ತೆ ನೀವು 510ಕ್ಕೆ ಮೇಲೆ ಇಡಬಹುದು. ಬನ್ನಿ ಇದನ್ನ ನಾವು ಚಾರ್ಟ್ಸ್ ಅಲ್ಲಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನೀವೀಗ ಏಂಜಲ್ ಒನ್ ವೆಬ್ ಅಪ್ಲಿಕೇಶನ್ ಇದ್ದೀರಾ, ಹಾಗೂ ನೀವೀಗ ITC ಸ್ಟಾಕ್ ನ ನೋಡ್ತಿದ್ದೀರಾ. ಸೊ ಈಗ ಉದಾಹರಣೆಗೆ ನೀವು ಈ ಸ್ಟಾಕ್ ಅಲ್ಲಿ 410ಕ್ಕೆ ಬೈ ಮಾಡ್ತೀರಾ ಅಂತ ತಗೊಳ್ಳಿ. ಆಗ ನಿಮ್ಮ ಸ್ಟಾಪ್ ಲಾಸ್ ಏನಿರುತ್ತೆ 400 ರೂಪಾಯಿ ನಿಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಹಾಗೂ ನಿಮ್ಮ ಟಾರ್ಗೆಟ್ ಇಲ್ಲಿ ಏನಿದೆ 420 ನಿಮ್ಮ ಮೊದಲನೇ ಟಾರ್ಗೆಟ್ ಆಗಿರುತ್ತೆ, 430 ನಿಮ್ಮ ಎರಡನೇ ಟಾರ್ಗೆಟ್ ಆಗಿರುತ್ತೆ. ಸೊ ಅಕಸ್ಮಾತ್ ಸ್ಟಾಕ್ ಏನಾದ್ರು 400 410 ಹೋದ್ರೆ ನೀವೇನ್ ಮಾಡ್ಬೋದು, ಸೊ ಸ್ಟಾಕ್ ಏನಾದ್ರು ಈ ಲೆವೆಲ್ ಅಲ್ಲಿ ಟ್ರೇಡ್ ಮಾಡ್ತಿದ್ರೆ, ಯಾಕಂದ್ರೆ 400 ಸ್ಟಾಕ್ ಪ್ರೈಸ್ ಏನಾದ್ರು 410 ಹೋದ್ರೆ ನೀವೇನ್ ಮಾಡ್ಬೋದು, ನಿಮ್ಮ ಸ್ಟಾಪ್ ಲಾಸ್ ನ ನೀವು 400ಗೆ ಇಡಬಹುದು. ಸೊ ಸ್ಟಾಕ್ ಪ್ರೈಸ್ ಏನಾದ್ರು 410 ವಾಪಸ್ 400ಗೆ ಬಂದ್ರೆ ನಿಮ್ಗೆ ಏನೋ ಲಾಸಸ್ ಆಗಲ್ಲ. ಅದೇ ಅಕಸ್ಮಾತ್ ಸ್ಟಾಕ್ ಏನಾದ್ರು 410 420 ಹೋದ್ರೆ ಆಗ ನೀವು ನಿಮ್ಮ ಸ್ಟಾಪ್ ಲಾಸ್ ನ 410 ನೀವು 420ಕ್ಕೆ. ಸೊ ಇದನ್ನ ನಾವೇನಂತ ಹೇಳ್ತೇವೆ, ಟ್ರೇಲಿಂಗ್ ಸ್ಟಾಪ್ ಲಾಸ್ ಅಂತ ಹೇಳ್ತೇವೆ. ಸೊ ಈಗ ನೀವು ಚಾರ್ಟ್ ಅಲ್ಲಿ ಏನ್ ನೋಡಿದ್ರೆ ಅದನ್ನ ನಾವು ಟ್ರೇಲಿಂಗ್ ಸ್ಟಾಪ್ ಲಾಸ್ ಅಂತ ಹೇಳ್ತೇವೆ. ನೀವು ನಿಮ್ಮ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ಹೋಗ್ತಿರ್ತೀರ. ಸೊ ಇದು ನೀವು ಮ್ಯಾನ್ಯಲಿ ಮಾಡಬಹುದು ಅಥವಾ ಆಟೋಮೆಟಿಕ್ ಆಗೂ ಸಹ ಮಾಡಬಹುದು. ಸೊ ಈ ಟ್ರೇಲಿಂಗ್ ಸ್ಟಾಪ್ ಲಾಸ್ ನ ಇನ್ಫ್ಲೂಯೆನ್ಸರ್ಸ್ ಏನ್ ಮಾಡಿದರೆ ಝೀರೋ ಲಾಸ್ ಸ್ಟ್ರಾಟಜಿ ಅಂತ ಪ್ರಮೋಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಮಾರ್ಕೆಟ್ ಅಲ್ಲಿ ಝೀರೋ ಲಾಸ್ ಸ್ಟ್ರಾಟಜಿ ಅನ್ನೋದು ಏನಿರಲ್ಲ. ಅಕಸ್ಮಾತ್ ಮಾರ್ಕೆಟ್ ಅಲ್ಲಿ ಏನಾದ್ರು ಝೀರೋ ಲಾಸ್ ಸ್ಟ್ರಾಟಜಿ ಇದ್ದಿದ್ರೆ ಯಾರು ಲಾಸಸ್ ಮಾಡ್ತಿರ್ಲಿಲ್ಲ. ನೀವು ಯಾವ್ದಾದ್ರು ಒಂದು ಟ್ರೇಡ್ ಅಲ್ಲಿ ಎಂಟರ್ ಆಗ್ತಿದ್ರೆ ಅಂದ್ರೆ ನಿಮ್ಗೆ ಲಾಸಸ್ ಆಗೋ ಸಾಧ್ಯತೆ ಏನಿರುತ್ತೆ ಇದ್ದೇ ಇರುತ್ತೆ. ಅದೇ ಸ್ಟಾಕ್ ಅಥವಾ ಇಂಡೈಸಸ್ ಏನಾದ್ರು ನಿಮ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಅಲ್ಲಿಂದ ನೀವು ಸೇಫ್ ಆಗಿ ಪ್ಲೇ ಮಾಡ್ಬೇಕಂದ್ರೆ ಈ ಟ್ರೇಲಿಂಗ್ ಸ್ಟಾಪ್ ಲಾಸ್ ನ ಯೂಸ್ ಮಾಡಬಹುದು. ಸೊ ಇದು ನಿಮ್ಮ ಝೀರೋ ಲಾಸ್ ಸ್ಟ್ರಾಟಜಿ ರಿಯಾಲಿಟಿ ಏನಂದ್ರೆ ಟ್ರೇಲಿಂಗ್ ಸ್ಟಾಪ್ ಲಾಸ್ ನ ಝೀರೋ ಲಾಸ್ ಸ್ಟ್ರಾಟಜಿ ಅಂತ ಪ್ರಮೋಟ್ ಮಾಡ್ತಿರೋದು.